ಎಲ್ರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿನಿಯರೇ, ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಕನ್ನಡ 9ನೇ ತರಗತಿ ಇದರಲ್ಲಿ ಬರುವಂತಹ ಅಧಿಕಾರ ನಾಟಕ, ಇದನ್ನು ಬರೆದವರು ಗಿರೀಶ್ ಕಾರ್ನಾಡ್. ಈ ಅಧಿಕಾರ ನಾಟಕವನ್ನು ಆರಿಸಿದ ಭಾಗ ತಲೆದಂಡ ನಾಟಕದ 3ನೇ ದೃಶ್ಯ. ಇಲ್ಲಿ ಪಾತ್ರವರ್ಗಗಳು ಬರ್ತವೆ. ಪಾತ್ರವರ್ಗಗಳ ಆಮೇಲೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೆ ನಮ್ಮನ್ನ ಕೃತಿಕಾರರ ಪರಿಚಯ ಅಂತ ತಿಳಿದುಕೊಳ್ಳೋಣ ಮಕ್ಕಳ. ಕೃತಿಕಾರರ ಪರಿಚಯ. ಬಹುಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಾಡುತ್ತ ಆಯುಷ್ಯ ಇವರ ಆತ್ಮಕಥೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಕನ್ನಡದಲ್ಲಿ ಪ್ರಸಿದ್ಧವಾದ ಕೆಲವು ಚಲನಚಿತ್ರಗಳಲ್ಲಿ ಅಂದರೆ ಫಿಲಮಲ್ಲೇ ಅಭಿನಯಿಸಿದ್ದಾರೆ. AK-47 ಶಿವರಾಜ್ ಕುಮಾರ್ ಅವರು ನಟಿಸಿರುವಂತಹ ಚಿತ್ರ, ಅದರಲ್ಲಿ ತುಂಬಾ ಚೆನ್ನಾಗಿ ಪಾತ್ರವನ್ನು ಗಿರೀಶ್ ಕಾರ್ನಾಡ್ ಮಾಡಿದ್ದಾರೆ. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಅಧಿಕಾರ ಗಿರೀಶ್ ಕಾರ್ನಾಡ್. ಇದ್ರ ಪ್ರವೇಶವನ್ನು ತಿಳ್ಕೊಳ್ಳೋಣ. ಪ್ರವೇಶ. ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವ ಇರಬಹುದು. ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ. ಆಗ ಸಮಾಜ ಸುಧಾರಕರ, ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತದೆ. 12ನೇ ಶತಮಾನದ ಶರಣ ಚಳುವಳಿ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದು ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆಯ ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಇವರ ನಡುವಿನ ಘರ್ಷಣೆಯ ಬೆಂಕಿಗೆ ಎಣ್ಣೆ ಸುರಿಸುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ಈ ಪಾಠದಲ್ಲಿ, ಈ ನಾಟಕದಲ್ಲಿ ಇರುವಂತಹ ಆಶಯ ಯಾವುದು ಅಂದ್ರೆ ರಾಜ್ಯಭಾರ ಮಾಡುವುದು ಸಹ ಸಮಾಜ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ಈ ನಾಟಕದ ಈ ಭಾಗದಲ್ಲಿ ಕಾಣ್ತೇವೆ. ಅಧಿಕಾರ ನಾಟಕದ ಪಾತ್ರವರ್ಗಗಳು: ಬಸವಣ್ಣ 12ನೇ ಶತಮಾನದ ಸಮಾಜ ಸುಧಾರಕ, ಧಾರ್ಮಿಕ ಸುಧಾರಕ ಹಾಗೂ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೂ ಸಹ ಬಸವಣ್ಣನ ಕರಿತೀವಿ. ಇನ್ನೊಂದು ಪಾತ್ರ ಮುದುಕಿ ಗುಡ್ಡೇವ ಅನ್ನೋಳು ಬರ್ತಾಳೆ. ಆಮೇಲೆ ಮಂಚಣ್ಣ ಕ್ರಮಿತ, ಇವನು ಸಂಪ್ರದಾಯವಾದಿ ಬ್ರಾಹ್ಮಣನಾಗಿರ್ತಾನೆ. ಬಿಜ್ಜಳನನ್ನ ಹೊಗಳುವಂತಹ ಸಂಪ್ರದಾಯವಾದಿ ಬ್ರಾಹ್ಮಣ. ಬಿಜ್ಜಳ ಕಲಚೂರಿ ಅರಸು, ಕಲ್ಯಾಣದ ರಾಜನಾಗಿರುವಂತಹ ಅರಸು ಬಿಜ್ಜಳ ಬರ್ತಾನೆ. ಇಷ್ಟು ನಾಟಕದ ಪಾತ್ರವರ್ಗಗಳು. ಈಗ ನಾವು ನಾಟಕಕ್ಕೆ ಬರೋಣ. ನಾಟಕದಲ್ಲಿ ಬರುವಂತಹ ಪಾತ್ರಧಾರಿಗಳ ಸಂಭಾಷಣೆಗಳನ್ನ ನಾನು ಹೇಳಿ ಆಮೇಲೆ ಇದರ ಅರ್ಥವನ್ನು ಹೇಳ್ತೀನಿ ನಿಮಗೆ. ಈಗ ನೋಡಿ ದೃಶ್ಯ ಹೇಗಿದೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಅರಮನೆ ಇನ್ನೊಂದು ಭಾಗ, ಅಂದ್ರೆ ಬಿಜ್ಜಳನ ಅರಮನೆ ಇನ್ನೊಂದು ಭಾಗ. ಕಲ್ಯಾಣದಲ್ಲಿ ಬಿಜ್ಜಳನ ಅರಮನೆ ಇದೆ. ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ. ಬಾಗಿಲಲ್ಲಿ 4-5 ಊಳಿಗದವರು ಗುಂಪುಗಟ್ಟಿ ನಿಂತಿದ್ದಾರೆ. ಊಳಿಗದವರು ಅಂದ್ರೆ ಅರಮನೆಯ ಸೇವಕರು ಗುಂಪು ಕಟ್ಕೊಂಡು ನಿಂತಿದ್ದಾರೆ. ಇಲ್ಲಿ ಅಧಿಕಾರ ನಾಟಕದಲ್ಲಿ ಮೊದಲು ಬಸವಣ್ಣನಿಂದ ಪ್ರಾರಂಭವಾಗ್ತದೆ. ಬಸವಣ್ಣ: ಗುಡ್ಡೇವ, ನೀನು ಸೊಸಿ ಇನ್ನು ಸಣ್ಣ ಹಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕಬೇ. ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ. ಇಲ್ಲಿ ಬಸವಣ್ಣ ಹೇಳ್ತಾ ಇದ್ದಾನೆ ಗುಡ್ಡೇವನ ಮುದುಕಿಗೆ: ಗುಡ್ಡೇವ, ನಿನ್ನ ಸೊಸೆ ಇನ್ನು ಸಣ್ಣ ಹಾಕಿ, ಬಹಳ ಸಣ್ಣ ಇದ್ದಾಳೆ ಅಂದಂಗ ನೀನು ಸ್ವಲ್ಪ ಸಂಭಾಳಿಸಿ ಅಂದ್ರೆ ಸುಧಾರಿಸ್ಕೊಂಡು ಹೋಗ್ಬೇಕಬೇ. ಅಬೆ ಅಂದ್ರೆ ತಾಯಿ, ಅವ್ವ ಅಂತ. ಇನ್ನು ಸುಧಾರಿಸ್ಕೊಂಡು ಹೋಗ್ಬೇಕು ತಾಯಿ. ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ. ನನ್ನ ಮಾತನ್ನ ಗುಡ್ಡೇವ ನೀನು ಕೇಳಂಗಿದ್ರೆ
ಕೇಳುವಾಗಿದ್ರೆ ಒಂದು ಹೇಳ್ತೀನಿ ಇಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಮುದುಕಿ ಅದಕ್ಕೆ ಏನ್ ಹೇಳ್ತಾ ಇದ್ರಿ ರಿಯಾಕ್ಷನ್ ನಾವು ನೋಡೋಣ. ಮುದುಕಿ, ನಿನ್ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ. ನೋಡಿ ಮುದುಕಿ ಹೆಂಗ್ ಹೇಳ್ತಾ ಇದ್ದಾಳೆ ನನ್ನ. ಅವತ್ತಿನ ಕಾಲದಲ್ಲಿ ಬಸವಣ್ಣ ಬಹಳ ಪ್ರಮುಖವಾದ ವ್ಯಕ್ತಿಯಾಗಿರ್ತಾರೆ. ಈಗಿನ VIP ಅಂತೀವಲ್ಲ ಆಗಿನ ಕಾಲದಲ್ಲಿ ಬಸವಣ್ಣವರು 12ನೇ ಶತಮಾನದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಬಹಳ ಪ್ರಮುಖವಾದ ಅಧಿಕಾರಿ ಆಗಿರ್ತಾರೆ. ನಿನ್ ಮಾತು ಬಸವಣ್ಣ, ನಿನ್ ಮಾತು ಯಾರು ತೆಗೆದು ಹಾಕ್ತಾರಪ್ಪ, ಯಾರೂ ಸಹ ತೆಗೆದು ಹಾಕಂಗಿಲ್ಲ. ನಿನ್ನ ಮಾತನ್ನ ಕೇಳಲೇಬೇಕು ಅನ್ನೋದು ಇದ್ರ ಅರ್ಥ. ಬಸವಣ್ಣ, ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳಿನಿ. ಹೌದಾ, ಮಾದಾರ ಚೆನ್ನಯ್ಯನ ಗೀತೆ ಬಹಳ ಚಂದ ಆಡ್ತಿ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ ಗುಡ್ಡೆವ್ವ ಮುದುಕಿಗೆ. ನಿನ್ನ ದನಿ, ನಿನ್ನ ಧ್ವನಿ, ನಿನ್ನ ಸಂಗೀತದ ಧ್ವನಿ ಬಹಳ ಚಂದ, ಬಹಳ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಹೌದಾ, ನಿಜವೇ? ಹೌದೇ. ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಆಡ್ತಿ ಅಂತ. ಮಾದಾರ ಚೆನ್ನಯ್ಯನ ಹಾಡುಗಳನ್ನ, ಗೀತೆಗಳನ್ನ ನೀನು ಬಹಳ ಅಂದ್ರೆ ಬಹಳ ಚಂದ ಅಂದ್ರೆ ಚೆನ್ನಾಗಿ ಆಡ್ತೀಯಂತೆ. ಇಲ್ಲಿ ನಾವು ಮಾದಾರ ಚೆನ್ನಯ್ಯನ ಬಗ್ಗೆ ತಿಳ್ಕೊಳ್ಳೋಣ. ಮಾದಾರ ಚೆನ್ನಯ್ಯ 12ನೇ ಶತಮಾನದ ಬಸವಣ್ಣರ ಕಾಲದಲ್ಲಿ ಶ್ರೇಷ್ಠ ವಚನಕಾರ. ಇವನು 10 ವಚನಗಳನ್ನ ರಚನೆ ಮಾಡಿದ್ದಾನೆ. ಮಾದಾರ ಕುಲದಲ್ಲಿ ಚಮ್ಮಾರಿಕೆಯನ್ನ ಮಾಡುವಂತ ವೃತ್ತಿಯಾಗಿದ್ದ. ನಾವು ಹರಿಹರನ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ತುಂಬಾ ಚೆನ್ನಾಗಿ ಇವನ ವಿವರಣೆಯನ್ನ ನಾವು ಕಾಣ್ತೀವಿ. ಈ ಮಾದಾರ ಚೆನ್ನಯ್ಯನನು ಚೋಳ ದೇಶದಲ್ಲಿ ಕರಿಕಾಲ ಚೋಳನ ಕುದುರೆ ಲಾಯದಲ್ಲಿ ಕೆಲಸಕ್ಕಿರ್ತಾನೆ. ಇವನು ಪ್ರತಿನಿತ್ಯ ಕುದುರೆಗೆ ಹುಲ್ಲನ್ನು ತರುವಂತ ಕಾಯಕ ಆಗಿರ್ತದೆ. ಇವನು ಯಾರಿಗೂ ತಿಳಿದಂತೆ ಗುಪ್ತವಾಗಿ ಶಿವನ ಆರಾಧನೆ ಮಾಡ್ತಿರ್ತಾನೆ. ಶಿವನನು ಇವನ ಅಂಬಲಿ ಊಟವನ್ನ ಸವಿತಾನೆ. ಇದು ಕರಿಕಾಲ ಚೋಳ ಗೊತ್ತಾಗಿ ಕೊನೆಗೆ ಮಾದಾರ ಚೆನ್ನಯ್ಯನಿಗೆ ತನ್ನ ಸ್ನೇಹಿತನಾಗಿ ಮಾಡ್ಕೋತಾನೆ. ತದನಂತರ ಬಸವಣ್ಣರ ಕಾಲದಲ್ಲಿ ಈ ಮಾದಾರ ಚೆನ್ನಯ್ಯನನು ಬಹಳ ಪ್ರಸಿದ್ಧವಾದ ವಚನಕಾರ ಆಗಿರ್ತಾನೆ. ಕಲ್ಯಾಣದ ಅನುಭವ ಮಂಟಪದಲ್ಲಿ. ನಾನು ಒಂದು ಮಕ್ಕಳ ಪ್ರಿಯ ಓದುಗರೆ, ನಿಮಗೆ ಮಾದಾರ ಚೆನ್ನಯ್ಯನ ಒಂದು ವಚನವನ್ನ ಹೇಳಿ. ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲವಲೆ ಸೂತಕವಿಲ್ಲ. ನುಡಿಲೇಸು ನಡೆಯದ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಒಲೆ. ಕಳವು ಪಾರ ದ್ವಾರಂಗಳಲ್ಲಿ ಒಲಬನರಿಯದೆ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ, ಅನಾಚಾರವೇ ಒಲೆ. ಇಂತಿ ಉಭಯವ ತಿಳಿದರಿಯಬೇಕು. ಕೈ ಉಳಿ ಕತ್ತಿ ಅಡಿಗೂಂಡಕ್ಕ ಅಡಿಯಾಗಬೇಡ. ಹರಿ ನಿಜಾತ್ಮ ರಾಮ ರಾಮನ. ಇಷ್ಟು ಚೆನ್ನಾಗಿ ಮಾದಾರ ಚೆನ್ನಯ್ಯ ವಚನವನ್ನು ಬರೆದಿದ್ದಾನೆ. ಇವನ ವಚನಗಳ ಅಂಕಿತ ನಾಮ ಹರಿ ನಿಜಾತ್ಮ ರಾಮ ರಾಮನ. ಇದು ಮಾದಾರ ಚೆನ್ನಯ್ಯ ಬಹಳ ಪ್ರಮುಖವಾದ ವ್ಯಕ್ತಿ. ಇವನ ಗೀತೆಯನ್ನ, ಇವನ ಹಾಡುಗಳನ್ನ ಗುಡ್ಡೆವ್ವ ಮುದುಕಿ ನೀನು ಬಹಳ ಚೆನ್ನಾಗಿ ಆಡ್ತೀಯ ಅಂತ ಬಸವಣ್ಣವ್ರು ಹೇಳ್ತಿದ್ದಾರೆ. ಮುದುಕಿ ನಾಚ್ಕೋತಾಳೆ. ಅದಕ್ಕೆ ನೋಡಿ ನಾಚ್ಕೋತಾಳೆ. ಬಸವಣ್ಣವರು ನನ್ನ ಎಷ್ಟು ಚೆನ್ನಾಗಿ ಹೊಗಳ್ತಿದ್ದಾರೆ ಅಂತ ನಾಚ್ಕೋತಾ ಇದ್ದಾಳೆ. ಅಯ್ಯ, ನಿನಗೆ ಯಾರು ಹೇಳಿದರು ಇದನ್ನ? ಅಯ್ಯ, ನಿನಗೆ ಯಾರು ಹೇಳಿದರು ಇದನ್ನ? ಮಾದಾರ ಚೆನ್ನಯ್ಯ ಗೀತೆನ ಬಹಳ ಚೆನ್ನಾಗಿ ಆಡ್ತೀನಿ ಅಂತ ನಿನ್ಗೆ ಯಾರು ಹೇಳಿದ್ರು ಇದನ್ನ ಅಂತ ಕೇಳ್ತಾ ಇದ್ದಾಳೆ. ಬಸವಣ್ಣ, ಹಂಗಾರ 1-2 ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಸು, ಹಾಕಿ ನೋಡ್ಕೊಳ್ಳಿ ಬಿಡ್ದನ್ನ. ನೀ ಸಂಗಯ್ಯನ ಮಹಾಮನಿಗೆ ಬರ್ತೀಯಾ? ಬಸವಣ್ಣ ಹೇಳ್ತಿದ್ರೆ ಹಂಗಾರ ಹಾಗಾದ್ರೆ ನೋಡಿ, ನೀನ್ ಚೆನ್ನಾಗಿ ಆಡ್ತಾ ಇದೆಯಲ್ಲ, ಹಾಗಾದ್ರೆ 1-2 ದಿನದ ಮಟ್ಟಿಗೆ ನಿನ್ನ ಮನೆಯ ಜವಾಬ್ದಾರಿಯನ್ನೆಲ್ಲ ನಿನ್ನ ಸೊಸೆಯ ಕೈಯಾಗಿ ನಿನ್ನ ಸೊಸೆಗೆ ಒಪ್ಪಿಸು. ಅವಳಿಗೆ ಜವಾಬ್ದಾರಿಯನ್ನು ಒಪ್ಪಿಸು. ಆಕೆ ನೋಡ್ಕೊಳ್ಳಿ, ನಿನ್ನ ಸೊಸೆ ನೋಡ್ಕೊಳ್ಳಿ ಬಿಡದನ್ನ. ಮನೆಯ ಜವಾಬ್ದಾರಿಗಳನ್ನ ಬಿಡದೆ ನಿನ್ನ ಸೊಸೆಯನ್ನೇ ನೋಡ್ಕೊಳ್ಳಿ. ನೀ ಸಂಗಯ್ಯನ ಮಹಾಮನಿಗೆ ಬರತೀಯ. ನೋಡಿ, ಇಲ್ಲಿ ಸಂಗಯ್ಯ ಬಸವಣ್ಣರ ಕಾಲದಲ್ಲಿ ಕೂಡಲ ಸಂಗಮ ದೇವ ಅವರ ಆರಾಧ್ಯ ದೈವ ಸಂಗಯ್ಯ ಮಹಾಮನಿ. ಈ ಮಹಾಮನಿ ಅಂದ್ರೆ ಬಸವಣ್ಣರ ಸಮಯದಲ್ಲಿ ಕಲ್ಯಾಣ ಪಟ್ಟಣದಲ್ಲಿದ್ದ ಬಸವೇಶ್ವರರ ಮನೆ ಮಹಾಮನೆ. ಅಲ್ಲಿ ಬರ್ತೀಯ ಅಂತ ಬಸವಣ್ಣವರು ಮುದುಕಿ ಕೇಳ್ತಾ ಇದ್ದಾರೆ. ಮುದುಕಿಯಾಗಿ ಏನ್ ಹೇಳ್ತಾಳಪ್ಪ ಅಂದ್ರೆ, ನಿನ್ನ ಮನೆಗೆ ನಾವಲ್ಲಪ್ಪ, ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೊಂತೀಯ ಅಂತ ಅವರ ಸಂಗಾಟ ಕುಂತು. ಗಿರೀಶ್ ಕಾರ್ನಾಡ್ರು ಹೇಗೆ ಜಾತಿ ವ್ಯವಸ್ಥೆನ ಚಿತ್ರಣ ಮಾಡಿದಾರೆ ನೋಡಿ, ಮುದುಕಿ ಬಾಯಿಂದ ಹೇಳಿಸ್ತಾ ಇದ್ದಾರೆ ಗಿರೀಶ್ ಕಾರ್ನಾಡ್ರು. ನಿನ್ನ ಮನೆಗೆ ನಾವಲ್ಲಪ್ಪ, ನಾ ಬರಲ್ಲಪ್ಪ. ಯಾಕೆ ಅಂದ್ರೆ ಅಲ್ಲಿ ನಿನ್ನ ಮನೆಯಲ್ಲಿ ಮಹಾಮನೆಯಲ್ಲಿ ಸಂಗಯ್ಯನ ಮಹಾಮನೆಯಲ್ಲಿ ನೀ ದಲಿತರನ್ನೆಲ್ಲ
ದಲಿತರನ್ನ, ಸಮಾಜದಲ್ಲಿರುವಂತ ಕೆಳವರ್ಗದವ್ರನ್ನ, ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲೂ ಸಹ ದಲಿತರು ಅಂತಾರೆ. ಬಸವೇಶ್ವರರು ದಲಿತರಿಗೆಲ್ಲ ಸಮಾಜದಲ್ಲಿ ಮುಖ್ಯವಾಹಿನಿ ಬರೋಕ್ಕೆ, ಸಮಾಜದಲ್ಲಿ ಸಮಾನತೆ ತರೋಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ದಲಿತರನ್ನೆಲ್ಲ ನೀನ್ ಕರ್ಸ್ಕೊಂತಿ ಅಂತ ನಿನ್ ಮಹಾಮನೆಗೆ ಅವರ ಸಂಗಾಟ ಕೂಂತು ನಾನು ಅವರ ಸಂಗಡ ಕುಳಿತುಕೊಂಡು ಹಾಡನ್ನ ಹೇಳಲೆ ಅಂತ ಬಸವಣ್ಣವ್ರಿಗೆ ಮುದುಕಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಬಸವಣ್ಣ ನಗ್ತಾನೆ. ನಕ್ಕು ಅವರು ಬರುತ್ತಾರಂಬೋದೇನೋ ಕರೆ, ಆದ್ರ ನಿನಗೆಲ್ಲಿ ಸರಿ ಅನಿಸ್ತೈತೆ ಅಲ್ಲಿ ಕೂಡಬೇ, ನೀ ಹಾಡು ಹೇಳು, ಅವರು ಹಾಡ್ತಾರ, ಆಮೇಲೆ ನಿನಗೇನ್ ಅನಿಸ್ತದ ಹೇಳು ಆತ. ಬಸವಣ್ಣವ್ರು ನಗ್ತಾ ಇದ್ದಾರೆ. ಅವರು ಬರುತ್ತಾರಂಬುದೇನೋ ಕರೆ, ಅವರು ಅಂದ್ರಲ್ಲಿ ದಲಿತರು ಬರುತ್ತಾರೆ ಎನ್ನುವುದು ಕರೆ ಅಂದ್ರೆ ನಿಜ, ನಿಜವಾಗಿ ಅವ್ರು ಬಂದೇ ಬರ್ತಾರೆ. ಆದ್ರೆ ನಿನಗೆಲ್ಲಿ ಸರಿ ಅನಿಸ್ತದೋ ಆ ಮಹಾಮನೆಯಲ್ಲಿ, ಸಂಗಯ್ಯನ ಮಹಾಮನೆಯಲ್ಲಿ ಅಲ್ಲಿ ಕೂಡ ಬೇ, ನೀನ್ ಅಲ್ಲಿ ಕೂತ್ಕೋ ತಾಯಿ. ಅಬೆ ಅಂದ್ರೆ ತಾಯಿ, ಅವ್ವ, ಕೂತ್ಕೋ ತಾಯಿ, ನೀ ಹಾಡು ಹೇಳು, ಮಾದಾರ ಚೆನ್ನಯ್ಯನ ಗೀತೆಗಳನ್ನ ಹೇಳು, ಅವರು ಹಾಡ್ತಾರ, ದಲಿತರು ಹಾಡ್ತಾರ, ಆಮೇಲೆ ನಿನಗೇನ್ ಅನಿಸ್ತದೆ ಅದನ್ನ ಹೇಳು ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಹೊರಗೆ ಪರಾಕು ಹೊಗಳು ಭಟ್ರು ಹೊಗಳ್ತಿದ್ರು. ಪರಾಕು ಅಂದ್ರೆ ಹೊಗಳಿಕೆ. ಒಂದಿ ಮಾಗದರು ಹೊರಗಿನಿಂದಲೇ ಮಹಾರಾಜಾದಿರಾಜ ಕಾಳಂಜಪುರಾದೀಶ್ವರ ಸುವರ್ಣ ಋಷಭಧ್ವಜ ಢಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋ ಪರಾಕ್ ಅಂತ ಹೊರಗಿನಿಂದಲೇ ಒಂದು ಘೋಷಣೆ ಕೇಳ್ತಾ ಇದೆ. ಬಿಜ್ಜಳನ್ನ ಹೇಳ್ತಾ ಇದ್ದಾರೆ. ಒಂದಿ ಮಾಗದರು ಅಂದ್ರೆ ಹೊರಮನೆಯ ಹೊಗಳು ಭಟ್ಟರು ಇದರೆಲ್ಲ ಹೊರಗಿನಿಂದಲೇ ಬಿಜ್ಜಳನನ್ನ ಹೊಗಳ್ತಾ ಇದ್ದಾರೆ. ಏನಂತ ಹೊಗಳ್ತಾ ಇದ್ದಾರೆ ಅಂದ್ರೆ ಮಹಾರಾಜಾದಿರಾಜ, ಬಿಜ್ಜಳ ಮಹಾರಾಜಾದಿರಾಜ, ಕಾಳಂಜಪುರಾದೀಶ್ವರ, ಕಾಳಂಜಪುರಕೀಶ್ವರನಂತಿರುವನೇ ಅಂದ್ರೆ ಕಲ್ಯಾಣದಲ್ಲಿ ಕಲಚೂರಿ ವಂಶದ ಬಿಜ್ಜಳನೇ, ನೀನು ಆ ಕಾಳಂಜಪುರಕ್ಕೆ ಈಶ್ವರನಂತಿರುವವನೇ. ಸುವರ್ಣ ಋಷಭಧ್ವಜ, ಸುವರ್ಣ ಅಂದ್ರೆ ಬಂಗಾರ, ಚಿನ್ನ, ಹೇಮ, ಋಷಭ ಅಂದ್ರೆ ಎತ್ತು ಅಂತೀವಲ್ಲ ಅದು ಬಸವವನ್ನ, ಧ್ವಜ ಅಂದ್ರೆ ಬಾವುಟವನ್ನ, ಬಂಗಾರದ ಬಸವನನ್ನು ಬಾವುಟವನ್ನಾಗಿ ಉಳ್ಳವನೇ. ಡಮರು ತೂರ್ಯ ನಿರ್ಘೋಷಣ, ಡಮರು ಅಂದ್ರೆ ಒಂದು ವಾದ್ಯ, ಶಿವನಲ್ಲಿರುವಂತಹ ಒಂದು ವಾದ್ಯ. ಈ ಡಮರು ತೂರ್ಯ ನಿರ್ಘೋಷಣ, ಸದಾ ಕೇಳುವವನು, ಡಮರು ವಾದ್ಯವನ್ನು ಸದಾ ಕೇಳುವವನೇ. ಕಲಚೂರಿ ವಂಶ ಕಮಲ ಭಾಸ್ಕರ, ವಂಶದ ಕಮಲ ತಾವರೆ ಹೂವು, ಭಾಸ್ಕರ ಅಂದ್ರೆ ಸೂರ್ಯ, ಕಲಚೂರಿ ವಂಶದ ಕಮಲದಂತೆ ಇರುವಂತಹ ಸೂರ್ಯನೇ. ತ್ರ್ಯಂಬಕ ಪಾದ ಪದ್ಮ ಮಧುಪ, ಇಲ್ಲಿ ನೋಡಿ ಮಕ್ಕಳ ಸೌಹೃದಯ ಬಂಧುಗಳೇ, ತ್ರ್ಯಂಬಕ ನೋಡಿ, ಇಲ್ಲಿ ಇದನ್ನ ಬಿಡಿಸ್ಕೊಳ್ಳೋಣ. ಪಾದ ಪದ್ಮ ಮಧುಪ, ತ್ರ್ಯ ಅಂದ್ರೆ ಮೂರು, ತ್ರಿ ಅಂತೀವಲ್ಲ ಅದು, ಅಂಬಕ ಅಂದ್ರೆ ಕಣ್ಣುಗಳು, ಮೂರು ಕಣ್ಣುಗಳನ್ನುಳ್ಳ ಪಾದ ಪದ್ಮ, ಪಾದವನ ಪದ್ಮ, ಮಧುಪ ಅಂದ್ರೆ ಇಲ್ಲಿ ದುಂಬಿ, ಮೂರು ಕಣ್ಣುಗಳುಳ್ಳವನು ಯಾರು? ತ್ರ್ಯಂಬಕ ಅಂದ್ರೆ ಶಿವ. ಆ ಪಾದ ಪದ್ಮ ಕಮಲದ ಪಾದ, ಮಧುಪ ಕಮಲದಲ್ಲಿ ಮಧುವನ್ನ ಇರುವಂತಹ ಮಧುಪನೇ, ದುಂಬಿಯೇ. ಶನಿವಾರ ಸಿದ್ಧಿ, ಶನಿವಾರ ಅನ್ನೋದು ಶುಭವಾರ, ಸಿದ್ಧಿಯನ್ನ ಪಡ್ಕೊಳ್ತಾ ಇರುವಂತ ವಾರ. ಹಿಂದೇನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧದಲ್ಲಿ ಶನಿವಾರ ದಿನ ಜಯವನ್ನು ಪಡೆದಾಗ ಶನಿವಾರ ಸಿದ್ಧಿ ಅಂತ ಕರೀತಿದ್ರು. ಆದ್ರಿಂದ ಬಿಜ್ಜಳನ್ನು ಸಹ ಶನಿವಾರ ಸಿದ್ಧಿ ಅಂತ ಕರಿತಾ ಇದ್ದಾರೆ ಹೊಗಳು ಭಟ್ರು. ಭುಜ ಬಲ ಚಕ್ರವರ್ತಿ, ತೋಳ್ ಬಲವುಳ್ಳವನಂತ ಚಕ್ರವರ್ತಿಯೇ ಬಿಜ್ಜಳ. ದೇವರಾಜ ಅಂದ್ರೆ ಇಂದ್ರ. ಇಲ್ಲಿ ಬಿಜ್ಜಳನನ್ನ ಇಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ದೇವರಾಜ ಬೋ ಪರಾಕ್ ಅಂತ ಹೊಗಳ್ತಾ ಇದ್ದಾರೆ. ಈಗ ಏನಾಗುತ್ತಪ್ಪ ಅಂದ್ರೆ ಬಿಜ್ಜಳ ಪ್ರವೇಶಿಸ್ತಾನೆ, ಬಿಜ್ಜಳನ ಆಗಮನ ಆಗ್ತದೆ. ಅವನ ಜೊತೆಗೆ ಬ್ರಾಹ್ಮಣ ಮಂಚಣ್ಣ ಕ್ರಮಿತ, ಸಂಪ್ರದಾಯವಾದಿಯಾದಂತಹ ಹೊಗಳು ಭಟ್ಟನಾದಂತಹ ಬ್ರಾಹ್ಮಣ ಮಂಚಣ್ಣ ಕ್ರಮಿತನು ಇದ್ದಾನೆ. ಬಸವಣ್ಣ ಬಿಜ್ಜಳನನ್ನು ವಂದಿಸುತ್ತಾನೆ. ಬಸವಣ್ಣ ಬಿಜ್ಜಳನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ತನ್ನ ದೊರೆಗೆ ಬಸವೇಶ್ವರ ನಮಸ್ಕಾರ ಮಾಡ್ತಿದ್ದಾರೆ. ಬಿಜ್ಜಳ ಹೇಳ್ತಾ ಇದ್ದಾರೆ, ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ? ಬಸವಣ್ಣ ಕೇಳ್ತಿದ್ರಿ, ಹ್ಯಾಂಗೈತೆ, ಹೇಗೈತೆ ನಮ್ಮ ಹೊಸ ಬಿರುದಾವಳಿ? ಬಿರುದು, ಆವಳಿ ಅಂದ್ರೆ ಗುಂಪು, ಬಿರುದುಗಳ ಸಮೂಹ. ನೋಡಿ ನನಗೆ ಎಷ್ಟೊಂದು ಬಿರುದುಗಳಿದಾವೆ ಅಂತ ಹೇಳಿ ಬಿಜ್ಜಳ ಬಸವಣ್ಣನ ಕೇಳ್ತಾ ಇದಾರೆ. ಬಸವೇಶ್ವರ ಹೇಳ್ತಿದ್ರೆ ಬಸವಣ್ಣವರು ನಕ್ಕು, ಕಿವಿ ತುಂಬಿ ತುಳ್ಕೋ ಹಾಂಗದ ದಣಿ, ಕಿವಿ ತುಂಬಿ ತುಳ್ಕೋ ಹಾಗಿದೆ ದಣಿ. ದಣಿ ಅಂದ್ರೆ ಒಡೆಯ, ಯಜಮಾನ. ಕಿವಿ
ತುಂಬಿ ತುಳುಕೋ ಹಾಂಗದ ದಣಿ ಅಂದ್ರೆ ಇದು ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ನಮಗೆ ಕಿವಿಗೆ ಕೇಳುವುದಕ್ಕೆ ತುಂಬಾ ಅಸಹ್ಯವಾಗಿದೆ ಅಂತಲೂ ಸಹ ಹೇಳ್ಬೋದು. ಇಲ್ಲ ಈ ರೀತಿನೂ ನಾವು ಪರಿಭಾವಿಸ್ಬೋದು. ಕಿವಿ ತುಂಬಿ ತುಳುಕೋ ಹಾಗಿದೆ ದೊರೆಯೇ ದಣಿಯೇ ಅಂತ ಬಸವಣ್ಣ ಬಿಜ್ಜಳನಿಗೆ ಹೇಳ್ತಾ ಇದ್ದಾನೆ. ನೋಡಿ ಇಲ್ಲಿ ಸಂಭಾಷಣೆಗಳು ಆಗ್ತಾ ಇದ್ದಾವೆ. ನೋಡಿ ಇಲ್ಲಿ ಯಾವ್ಯಾವ ರೀತಿ ಇದ್ದಾರೆ ನಾನು ನೋಡಿ. ಬಿಜ್ಜಳ ಇದ್ದಾನೆ, ಬಸವೇಶ್ವರ ಇದ್ದಾರೆ, ಮಂಚನ ಕ್ರಮಿತ ಇದ್ದಾನೆ. ಮಂಚನ ಕ್ರಮಿತ ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ. ನೋಡಿ ಹೇಳ್ತಾ ಇದ್ದಾರೆ, ಈ ಮೊದಲೇ ಒಗಳು ಭಟ್ಟ ಸಂಪ್ರದಾಯವಾದಿ ಮಂಚಣ್ಣ ಕ್ರಮಿತ. ಆದ್ರೂ ಮಹಾರಾಜರ ಪರಾಕ್ರಮ ಬಿಜ್ಜಳ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಗೊತ್ತಿರುವವರಿಗೆ ಸ್ವಲ್ಪ ಅರಕಳಿ ಅನಿಸಿದರೂ ಆಶ್ಚರ್ಯ ಏನೂ ಇಲ್ಲ. ಆದ್ರೂ ಮಹಾರಾಜರ ಪರಾಕ್ರಮ ಗೊತ್ತಿರುವಂಥವ್ರಿಗೆ ಅರಕಳಿ ಅಂದ್ರೆ ಕೊರತೆ ಅನಿಸಿದ್ರು ಆಶ್ಚರ್ಯ ಏನೂ ಇಲ್ಲ ಅಂತೇಳಿ ವ್ಯಂಗ್ಯವಾಗಿ ಬಸವೇಶ್ವರರನ್ನ ಬೊಟ್ಟು ಮಾಡಿ ಮಂಚಣ್ಣ ಕ್ರಮಿತ ಹೇಳ್ತಾ ಇದ್ದಾನೆ. ಆದ್ರೂ ಮಹಾರಾಜರ ಪರಾಕ್ರಮ ಗೊತ್ತಿರೋರಿಗೆ ಸ್ವಲ್ಪ ಕೊರತೆ ಅನಿಸಿದ್ರು ಆಶ್ಚರ್ಯ ಏನೂ ಇಲ್ಲ ದಣಿ ಅಂತ ಹೇಳಿ ಮಂಚಣ್ಣ ಕ್ರಮಿತ ಹೇಳ್ತಾ ಇದ್ದಾನೆ. ಆಗ ಬಸವಣ್ಣವರು ಸಂಸ್ಕೃತ ಹೆಚ್ಚಾತೋ ಏನೋ ಬಿರುದುಗಳಲ್ಲಿ ಸಂಸ್ಕೃತ ಭಾಷೆ ಹೆಚ್ಚಾಯ್ತು ಏನು ಅಂತೇಳಿ ಬಸವಣ್ಣವ್ರು ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ಮಹಾರಾಜಾದಿರಾಜ ಕಾಳಂಜಪುರಾಧೀಶ್ವರ ಸುವರ್ಣದ ಋಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋ ಪರಾಕ್ ಅನ್ನೋದು ಇದರಲ್ಲಿ ಸಂಸ್ಕೃತ ಹೆಚ್ಚಾತೋ ಏನು ಅಂತೇಳಿ ಬಸವೇಶ್ವರರು ಹೇಳ್ತಾ ಇದ್ದಾರೆ. ಬಿಜ್ಜಳ ಅದ ನನಗೆ ಗೊತ್ತಿತ್ತು ನೀ ಹಂಗಂತಿ ಅಂತ ಹೊಸ ಶಿಲಾಶಾಸನ ಬರೆಸ್ತದ್ದೆ, ಅದ್ರ ಸಲುವಾಗಿ ನಮ್ಮ ಮಂಚಣ್ಣ ಕ್ರಮಿತರು ರಚಿಸಿದರು, ನಾ ಹೇಳಿದ್ನಿ ಅವ್ರಿಗೆ. ಬಿಜ್ಜಳ ಅದ ನೋಡು ಬಸವಣ್ಣ ನನ್ಗೆ ಗೊತ್ತಿತ್ತು, ಬಸವಣ್ಣ ನನಗೆ ಗೊತ್ತಿತ್ತು ನೀ ಹಂಗಂತಿ ಅಂತ ಮಾರಾಯ, ನೀನ್ ಹಂಗಂತಿ ಅಂತ ನನಗೆ ಗೊತ್ತಿತ್ತು. ಹೊಸ ಶಿಲಾಶಾಸನ ಹಿಂದೆ ರಾಜರು ತಮ್ಮ ಆಳುವುದರ ಬಗ್ಗೆ ಹಾಗೂ ದಿಗ್ವಿಜಯಗಳನ್ನು ಕೈಗೊಂಡಾಗ ವಿಜಯ ಸಾಧಿಸಿದಾಗ ಶಿಲಾಶಾಸನಗಳನ್ನ ಬರೆಸ್ತಿದ್ರು. ಈಗ ನಂಗೆ ಯಾವುದೇ ಒಂದು ಬರವಣಿಗೆ ಪುಸ್ತಕಗಳಿರಲಿಲ್ಲ, ಹಾಗೆ ಯಾವುದೇ ನ್ಯೂಸ್ ಚಾನೆಲ್ಗಳಿರಲಿಲ್ಲ, ಟಿವಿ ಮಾಧ್ಯಮ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಶಿಲಾಶಾಸನವನ್ನ ರಾಜರು ಬರೆಸ್ತಾ ಇದ್ರು. ಅಂದ್ರೆ ಶಿಲೆಗಳ ಬಂಡೆಗಳ ಮೇಲೆ ಕೊರೆಸ್ತಾ ಇದ್ರು, ಕೆತ್ತಿಸ್ತಾ ಇದ್ರು ಶಿಲಾಶಾಸನವನ್ನ. ಅದ್ರ ಸಲುವಾಗಿ ನಮ್ಮ ಮಂಚಣ್ಣ ಕ್ರಮಿತ್ರೆ ಇದನ್ನ ರಚಿಸಿದ್ದಾರೆ. ನಾನು ಹೇಳಿದ್ನೆ ಅವ್ರಿಗೆ ಮಂಚಣ್ಣ ಕ್ರಮಿತ್ರಿಗೆ ಹೇಳಿದ್ನ ಬಸವಣ್ಣ, ಖಂಡಿತ ಹೇಳಿಲ್ಲ ಅಂತ ಬಿಜ್ಜಳನು ಬಸವಣ್ಣರಿಗೆ ಹೇಳ್ತಾ ಇದ್ದಾರೆ. ಬಸವಣ್ಣ ದಣಿ ಹಿಂಗ ಬಿರುದಾವಳಿ ಬೆಳ್ಕೋತಾ ಹೋದ್ರ ರಾಜ್ಯದಾಗ ಸಿಗೋ ಅಷ್ಟು ಕಲ್ಲು ಒಟ್ಟಿದರು ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ದಣಿ. ಹೀಗೆ ಬಿರುದುಗಳ ಸಮೂಹವನ್ನ, ಆವಳಿಂದ ಸಮೂಹ, ಬಿರುದು ಅಂದ್ರೆ ಅವರ ಹೆಸರಿನಲ್ಲಿ ಹೊಗಳಿ ಬರೆಯುವಂತಹದ್ದು ಬಿರುದುಗಳು, ಟೈಟಲ್ಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಬೆಳೆಯುತ್ತಾ ಹೋದ್ರೆ ರಾಜ್ಯದಲ್ಲಿ ಸಿಗುವಂತಹ ಅಷ್ಟು ಕಲ್ಲುಗಳನ್ನು ಒಟ್ಟಿದ್ರು ಮಹಾರಾಜರ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ. ಮಹಾರಾಜರು ಬರೆಸುವಂತಹ ಶಾಸನಗಳಿಗೆ ಈ ಕಲ್ಲುಗಳು ಸಾಕಾಗುವುದಿಲ್ಲ ಅಂತ ಹೇಳಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಕ್ರಮಿತ ಹೇಳ್ತಾನೆ, ಮಹಾರಾಜರು ತಮ್ಮ ಸಾಮ್ರಾಜ್ಯ ದಿಗಂತದಾಚೆಗೆ ವರ್ಧಿಸಲ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು? ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ. ಮಂಚಣ್ಣ ಕ್ರಮಿತ ಹೇಳ್ತಾ ಇದ್ದಾನೆ, ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಕಲ್ಯಾಣದಲ್ಲಿರುವಂತಹ ಕಲಚೂರಿ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ, ದಿಗಂತ ಅಂದ್ರೆ ಕ್ಷಿತಿಜ, ಆಕಾಶವನ್ನ ಕ್ಷಿತಿಜ ಅಂತ ಕರಿತೀವಲ್ಲ, ದಿಕ್ ಪ್ಲೇಸ್ ಅಂತ, ದಿಗಂತದ ಆಚೆಗೆ ವರ್ಧಿಸಲಕ್ಕೆ, ಹೆಚ್ಚಿಸಲಕ್ಕೆ, ಪ್ರವರ್ಧಮಾನಕ್ಕೆ, ಪ್ರಬಲವಾಗಿಸುವುದಕ್ಕೆ, ವರ್ಧಿಸು ಅಂದ್ರೆ ಹೆಚ್ಚಾಗು, ವಿಸ್ತರಿಸುವುದು ಅಂತ ಇದರ ಅರ್ಥ. ದಿಗಂತದ ಆಚೆಗೂ ಕ್ಷಿತಿಜದ ಆಚೆಗೂ ಹೆಚ್ಚಿಸುವುದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದಿದೆ? ಪ್ರಚೋದಿಸಿರುವುದಿದೆ, ಇನ್ಯಾವುದಿದೆ ಹೇಳು? ನಾವು ಕ್ವಶನ್ ಮಾರ್ಕ್ ಹೇಳ್ರಿ. ಚೋಳ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ. ಚೋಳ ಪಾಂಡ್ಯರು ಇವರು ತಮಿಳುನಾಡಿನಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಚೋಳರು ಎಲ್ಲಿ ಆಳ್ವಿಕೆಯನ್ನು ಮಾಡ್ತಾರಪ್ಪ ಅಂದ್ರೆ ತಂಜಾವೂರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಪಾಂಡ್ಯರು ಮಧುರೆಯಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ, ಅದರಿಂದ ಇವ್ರನ್ನ ಮಧುರೆಯ ಪಾಂಡ್ಯರು ಅಂತ ಕರೀತಾರೆ ಇತಿಹಾಸದಲ್ಲಿ. ಅಲ್ಲಿಯ ಸಂಸ್ಕೃತಿಗಿಂತ, ಅಲ್ಲಿಯ ರಾಜ್ಯದ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳು, ಬಂಡೆಗಳು, ಕಲ್ಲುಗಳ ಸಲುವಾಗಿ ಹೆಸರಾಗಿರೋದು ಅಂದ್ರೆ ಶಾಸನಗಳನ್ನ ಹೆಚ್ಚಾಗಿ ಬರೆಸಿದ್ದಾರೆ, ನಮಗೆ ಅನುಕೂಲ. ಭಾರತದಲ್ಲಿ ಹೆಚ್ಚು ಶಿಲಾಶಾಸನಗಳನ್ನು ಹೊಂದಿರುವಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ತಮಿಳುನಾಡು. ಈ ರೀತಿ ನೋಡಿ ಇಲ್ಲಿ ಗಿರೀಶ್ ಕಾರ್ನಾಡ್ ತಂದಿದ್ದಾರೆ. ಈ ಮಂಚಣ್ಣನ ಕ್ರಮಿತರ ಮುಖಾಂತರ ಬಸವಣ್ಣ
ಕನಲಿ ಕನಲಿಯಿಂದ ಕೇಳುವುದು, ಕೋಪಗೊಳ್ಳುವುದು. ಒಂದು ಹೊಸ ಶಾಸನ, ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿ ವಿಧವೆಯರ ಅಲುಬು, ಮತ್ತು ಈ ಪರಾಕ್ರಮದ ವೆಚ್ಚಕ್ಕಿಂತ ಹೊಸ ತೆರಿಗೆ, ಬಿಟ್ಟಿ, ಒಟ್ಟಣ, ಗೋಳು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಸವೇಶ್ವರರು. ಸಮಾಜಮುಖಿಯಾಗಿ ಅದನ್ನ ಸಮಾಜದ ಒಳಿತಿಗಾಗಿ ಹೇಳ್ತಾ ಇದ್ದಾರೆ. ಬಸವಣ್ಣವರು ಕನಲಿ ಕೇಳುತ್ತಾ ಒಂದು ಹೊಸ ಶಾಸನ, ಅದರೊಳಗೆ ಮೆರೆಸಲಿಕ್ಕಂತ ಆ ಶಾಸನವನ್ನ ಬರೆಸುವುದಕ್ಕಿಂತ ಒಂದು ಹೊಸ ಯುದ್ಧವನ್ನು ಮಾಡಬೇಕಾಗುತ್ತೆ. ಈಗ ಬಿಜ್ಜಳ ಮಹಾರಾಜರು 500 ಹೊಸ ವೀರಗಲ್ಲು ಅಂದ್ರೆ ಯುದ್ಧದಲ್ಲಿ ರಾಜರ ಹೆಸರಿನಲ್ಲಿ ಹೋರಾಡಿ ಮಡಿದವರಂತಹವರ ನೆನಪಿಗಾಗಿ ಹಾಕುವಂತಹ ಸ್ಮಾರಕಗಳು, ಕಲ್ಲುಗಳು. 500 ಹೊಸ ವೀರಗಲ್ಲುಗಳು ನಾವು ತಗೋಬೇಕಾಗ್ತದೆ. 1000 ಹಸಿ ವಿಧವೆಯರ ಅಲುಬು ಅಂದ್ರೆ ಗೋಳಾಟ. ವಿಧವೆ ಅಂದ್ರೆ ಗಂಡನನ್ನು ಕಳೆದುಕೊಂಡಂತವರಿಗೆ ವಿಧವೆಯರು ಅಂತ ಕರೀತಾರೆ. ಯುದ್ಧ ಆದಾಗ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದು ನಾವು ಗಮನಿಸಲಾದ್ರೆ ಅಪಾರವಾದ ಸಾವು ನೋವು ಆಗುತ್ತೆ, ಸಾಮ್ರಾಜ್ಯದ ಆಸ್ತಿ ಪಾಸ್ತಿ ನಷ್ಟ ಆಗ್ತದೆ, ಗೋಳುಗಳನ್ನ ಹೇಳಕ್ಕೆ ತೀರ್ದು ಅಸಾಧ್ಯವಾಗಿರುತ್ತೆ. ಅದನ್ನು ಬಸವಣ್ಣವರು ಮಾಡದ್ ಬೇಡ ಅಂತ ಬಿಜ್ಜಳನಿಗೆ ಹೇಳುವಂತ ಮಾತಿದು. ಮತ್ತು ಈ ಪರಾಕ್ರಮದ ವೆಚ್ಚಕ್ಕಿಂತ, ಯುದ್ಧ ಮಾಡ್ಬೇಕು ಅಂದ್ರೆ, ಯುದ್ಧದಲ್ಲಿ ಜಯಶಾಲಿ ಆಗ್ಬೇಕು ಅಂದ್ರೆ ಪರಾಕ್ರಮದ ವೆಚ್ಚ, ಯುದ್ಧಕ್ಕೆ ಆಗುವಂತಹ ಖರ್ಚು ವೆಚ್ಚಗಳು, ಅವುಗಳನ್ನ ಭರಿಸಕ್ಕೆ ಹೊಸ ತೆರಿಗೆ, ಜನಗಳ ಮೇಲೆ ಹೊಸ ತೆರಿಗೆ, ಕರ, ಸುಂಕ, ಟ್ಯಾಕ್ಸ್ ಅನ್ನು ಹಾಕ್ಬೇಕು. ಬಿಟ್ಟಿ ಅಂದ್ರೆ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಅಥವಾ ಸಾರ್ವಜನಿಕ ಕೆಲಸಗಳು ಅಥವಾ ರಾಜರ ಕೆಲಸಗಳನ್ನ ಮಾಡುವಾಗ ಉಚಿತವಾಗಿ ಮಾಡ್ತಾ ಇದ್ರು. ಜನರೆಲ್ಲರೂ ಸಹ ಸೇರ್ಕೊಂಡು ಉಚಿತವಾಗಿ ಯಾವುದೇ ಒಂದು ಹಣವನ್ನು ಅಥವಾ ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳದೆ ಒಂದು ಬಿಟ್ಟಿ ಕೆಲಸವನ್ನ ಮಾಡ್ತಾ ಇದ್ರು. ನಾನು ಸಹ ನೋಡಿದ್ದೆ ಊರಿನಲ್ಲಿ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಊರು ಬಿಟ್ಟಿ ಅಂತ ಮಾಡೋರು. ಊರಿನಲ್ಲಿ ಇರುವಂತಹ ಹಳ್ಳಿಯ ಗ್ರಾಮದಲ್ಲಿರುವಂತಹ ಒಂದು ರಸ್ತೆಗಳನ್ನು ಮಾಡೋದು, ದೇವಸ್ಥಾನಗಳ ಅಭಿವೃದ್ಧಿಯನ್ನು ಮಾಡೋದು, ಜಾತ್ರೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಉಚಿತವಾಗಿ ಮನೆ ಕೆಲಸ ಇತ್ತು, ಬಿಟ್ಟು ಮಾಡ್ಬೇಕಾಗ್ತಿತ್ತು. ಇದನ್ನೇ ಬಿಟ್ಟಿ ಅಂತ ಕರೀತಿದ್ರು. ಹಳ್ಳಿ ಕಡೆ ಈಗಲೂ ಸಹ ಊರು ಬಿಟ್ಟಿ ಅಂತಾರೆ. ಇನ್ನ ಕೊಟ್ಟಣ, ಗೋಳು. ಕೊಟ್ಟಣ ಅಂದ್ರೆ ಆಶ್ರಯ ಕೊಡ್ಬೇಕು. ಯಾಕಪ್ಪ ಅಂದ್ರೆ ಯುದ್ಧದಲ್ಲಿ ಮನೆ ಮಠಗಳು ಅಪಾರವಾದ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡಂತ ಜನರಿಗೆ ನಾವು ಕೊಟ್ಟಣ ಕೊಡ್ಬೇಕು ಅಂದ್ರೆ ಆಶ್ರಯ ಕೊಡ್ಬೇಕು. ಗೋಳುಗಳು, ಅವ್ರು ಎಷ್ಟು ಗೋಳಾಡ್ತಾರೆ, ನರಳಾಡ್ತಾರೆ, ಇದೆಲ್ಲ ಆಗುತ್ತೆ ಅಂತೇಳಿ ಬಸವಣ್ಣವರು ಈ ಮಂಚಣ್ಣ ಕ್ರಮಿತನಿಗೆ ಹೇಳಿದ್ರು. ಬಿಜ್ಜಳದನ್ನು ಆಲಿಸ್ತಾ ಇದ್ದಾನೆ. ಈಗ ಮಂಚಣ್ಣ ಕ್ರಮಿತ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ನೋಡೋಣ. ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳೋದು ನಮ್ಮ ಕರ್ತವ್ಯ. ನೋಡಿ, ಇವನು ಬಿಜ್ಜಳನ ಪರವಾಗಿ ಹೆಂಗ್ ಮಾತಾಡ್ತಾ ಇದ್ದಾನೆ. ಹೊಗಳು ಭಟ್ಟನಾದ ಸಂಪ್ರದಾಯವಾದಿಯಾದ ಮಂಚಣ್ಣ ಕ್ರಮಿತ. ನಾವು ಮಹಾರಾಜರ ಪ್ರಜೆಗಳಾಗಿದ್ದೀವಿ. ಮಹಾರಾಜರ ಕೀರ್ತಿ, ಪ್ರತಿಷ್ಠೆ, ಪ್ರಸಿದ್ಧಿಗೋಸ್ಕರ ನಾವು ಪ್ರಜೆಗಳಾದ ನಾವೆಲ್ಲರೂ ಗೋಳನ್ನ ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣ ಮುಂದುವರೆದು ಹೇಳ್ತಿದ್ದಾನೆ. ಬಸವಣ್ಣ, ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕೋದು ನಮ್ಮ ಕರ್ತವ್ಯ. ಮಂಚಣ್ಣ ಕ್ರಮಿತ, ನಾವು ಮಹಾರಾಜರ ಅಧಿಕಾರಿಗಳು, ನಾವು ಒಪ್ಪತ್ತೀನಿ. ಮಹಾರಾಜರ ಪ್ರಜೆಗಳ ಗೋಳನ್ನು, ಈ ಬಿಜ್ಜಳ ಮಹಾರಾಜನಿಗೆ ಪ್ರಜೆಗಳ ಗೋಳು ಅಂದ್ರೆ ಕಷ್ಟವನ್ನು ಮಹಾರಾಜರ ಕಿವಿಯ ಮೇಲೆ ಹಾಕೋದು ನಮ್ಮಂತ ಅಧಿಕಾರಿಗಳ ಕರ್ತವ್ಯವಲ್ಲವೇ, ನಮ್ಮ ಕರ್ತವ್ಯ ಅಲ್ವೇ ಅಂತೇಳಿ ಮಂಚಣ್ಣ ಕ್ರಮಿತನಿಗೆ ಹೇಳ್ತಾ ಇದ್ದಾರೆ. ಮಂಚಣ್ಣ ಕ್ರಮಿತ ನಗ್ತಾನೆ. ನಕ್ಕು, ಮನುಷ್ಯ ಜೀವನ ನಶ್ವರ ಬಸವಣ್ಣ, ನಾವೆಲ್ಲ ಹೋಗ್ತೀವಿ, ಆದ್ರೆ ಆ ಶಾಸನ ಇನ್ನೊಂದು 1000 ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಹಾಡಿ ಹಬ್ಬಿಸ್ತಾವೆಂಬುದನ್ನ ನೀವು ಮರಿತಕ್ಕದ್ದಲ್ಲ. ಮಂಚಣ್ಣ ಕ್ರಮಿತ ನಗ್ತಾ ಇದ್ದಾನೆ. ಮನುಷ್ಯ ಜೀವನ ನಶ್ವರ ಅಂದ್ರೆ ಹಾಳಾಗೋದು, ಅಮರವಲ್ಲ. ಮನುಷ್ಯನ ಜೀವನ, ಮಾನವ ಜೀವನ ನಶ್ವರ ಹಾಳಾಗಂತದ್ದು. ಬಸವಣ್ಣ, ನಾವೆಲ್ಲ ಹೋಗ್ತೀವಿ, ನಾವೆಲ್ಲರೂ ಸಹ ಸತ್ತು ಹೋಗ್ತೀವಿ, ಆದ್ರೆ ಆ ಶಾಸನ ನಾವು ಬಿಜ್ಜಳನ ಮಹಾರಾಜನ ಕೀರ್ತಿ, ಪ್ರತಿಷ್ಠೆ, ಪರಾಕ್ರಮವನ್ನು ಬರೆಸಿದಂತ ಶಾಸನ ಇರ್ತದಲ್ಲ, ಇನ್ನೊಂದು ಸಹಸ್ರ ಅಂದ್ರೆ 1000. ಇಲ್ಲಿ ಸಹಸ್ರ ಅನ್ನೋದು ತದ್ಭವ ಪದ, ಇದಕ್ಕೆ ತತ್ಸಮ ಪದ 1000 ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿ ಪತಾಕೆಯನ್ನು ದಿಗಂತಕ್ಕೆ, ದಿಕ್ಕುಗಳಿಗೂ ಹಾಡಿ ಹಬ್ಬಿಸ್ತವೆ, ಹರಡ್ತಾವೆಂಬುದನ್ನ ಎನ್ನುವುದನ್ನ ನೀವು ಮರಿತಕ್ಕದ್ದಲ್ಲ, ನೀವು ಮರೆಯಬೇಡಿ ಬಸವಣ್ಣರೇ ಅಂತ ಹೇಳಿ ಮಂಚಣ್ಣ ಕ್ರಮಿತ ಬಸವಣ್ಣನಿಗೆ ಹೇಳ್ತಾ ಇದ್ದಾನೆ. ಬಸವಣ್ಣರು ಏನ್ ಹೇಳ್ತಾರೆ ನೋಡೋಣ. ಕೊರದಿಟ್ಟ ಅಕ್ಷರಗಳನ್ನ ಓದ್ಲಿಕ್ಕೆ ಕಾಣ್ಬೇಕು, ಆಡ್ಲಿಕ್ಕೆ ನಾಲ್ಗಿಬೇಕು. ಈ ಸ್ಥಾವರ ಸಿಲಿಗಳಿಂದ ಏನಾಗ್ಬೇಕು, ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊಡಿಸ್ತದ, ಅದಕ್ಕೆ ನಾವು ಮೊದಲು ಮನುಷ್ಯರ ಪರುವೆ ಮಾಡ್ಬೇಕು. ಬಸವೇಶ್ವರ ಹೇಳ್ತಾರೆ ಮಂಚಣ್ಣ ಕ್ರಮಿತನಿಗೆ, ಕೊರದಿಟ್ಟ ಅಕ್ಷರಗಳನ್ನ
ಈ ಶಾಸನಗಳಲ್ಲಿ ಕೊರೆದಿರುವಂತಹ ಕೆತ್ತಿರುವಂತಹ ಅಕ್ಷರಗಳನ್ನ ಓದುವುದಕ್ಕೆ ಕಣ್ಬೇಕು, ಆಡಲಿಕ್ಕೆ ಅಂದ್ರೆ ಆಡುವುದಕ್ಕೆ ನಾಲಿಗೆ ಬೇಕಲ್ವಾ. ಈ ಸ್ಥಾವರ ಅಂದ್ರೆ ಚಲಿಸದೇ ಇರುವಂತಹದು. ಲಿಂಗಾಯತ ಧರ್ಮದಲ್ಲಿ, ವೀರಶೈವ ಧರ್ಮ ಪರಂಪರೆಯಲ್ಲಿ ಈ ಸ್ಥಾವರ ಜಂಗಮ ಅನ್ನೋದು ಬಹಳ ಪ್ರಸಿದ್ಧವಾದ ಮಾತುಗಳು. ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ. ಸ್ಥಾವರ ಅನ್ನೋದು ಚಲಿಸದೇ ಇರುವಂತಹದ್ದು. ಇಲ್ಲಿ ಬಂಡೆ ಶಿಲೆಗಳಿಂದ ಇನ್ನೇನಾಗ್ಬೇಕು ಮಂಚಣ್ಣ ಕ್ರಮಿತ? ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಓಡಿಸ್ತದ. ನಾವು ಹೊರಡ್ತೀವಲ್ಲ, ಅದರ ಅರ್ಥವನ್ನ ಈ ಮನುಷ್ಯ ದೇಹ ಓಡಿಸುತ್ತದೆ. ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೇ ಮಾಡಬೇಕು. ಅದಕ್ಕೆ ನಾವು ಮೊದಲು ಸಮಾಜದಲ್ಲಿರುವಂತಹ ಮನುಷ್ಯರ ಪರಿವೆ ಅಂದ್ರೆ ಗಮನ, ನಿಗಾ ಅಂತೀವಲ್ಲ, ಜವಾಬ್ದಾರಿ ಅಂತೀವಲ್ಲ, ಅದನ್ನು ಮಾಡಬೇಕು. ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಮಂಚಣ್ಣ ಕ್ರಮಿತನಿಗೆ ಬಸವೇಶ್ವರರು ಹೇಳ್ತಾ ಇದ್ದಾರೆ. ಬಿಜ್ಜಳ, ನೀ ಬಂದ್ರ ಓಲ್ಗಕ್ಕೆ ಒಗ್ಗರಣೆ ಹಾಕಿದಿ, ಹಂಗ ಹಾಕೈತೆ ನೋಡು. ಬಿಜ್ಜಳ ಬಸವಣ್ಣನ್ಗೆ ಹೇಳ್ತಿದ್ರೆ, ನೀನ್ ಬಂದ್ರೆ ಓಲಗಕ್ಕೆ ಅಂದ್ರೆ ರಾಜನ ಸಭೆಗೆ, ರಾಜನ ಒಡ್ಡೋಲಗಕ್ಕೆ, ರಾಜನ ಸಭೆಗೆ, ಓಲಗ ಅಂದ್ರೆ ರಾಜನ ಸಭೆಗೆ ಬಂದ್ರೆ ಒಗ್ಗರಣೆ ಹಾಕಿದಿ. ಒಗ್ಗರಣೆ ಅಂದ್ರೆ ಎರಡರ್ಥ ಇದೆ. ಒಂದು, ಅಡಿಗೆ ಮಾಡ್ಬೇಕಾದ್ರೆ ಸಾಂಬಾರ್ಗೆ ಹಾಕುವಂತ ಒಗ್ಗರಣೆ. ಇನ್ನೊಂದು ಅರ್ಥ ಒಗ್ಗರಣೆ ಅಂದ್ರೆ ಸ್ವತಂತ್ರವಾದ ವಿಷಯವನ್ನು ಸೇರಿಸುವುದು ಅಂತ ಇದರ ಅರ್ಥ. ಈ ಸ್ವತಂತ್ರವಾದ ವಿಷಯವನ್ನ ಬಸವೇಶ್ವರರು ಸೇರಿಸ್ತಾ ಇದಾರೆ ಅಂತ ಹೇಳಿ ಬಿಜ್ಜಳ ಹೇಳ್ತಿದ್ದಾರೆ. ಹಾಕಿದ, ಹಂಗ ಹಾಕೈತಿ ನೋಡು, ಹಂಗಾಗಿದೆ ನೋಡು ಹೇಳ್ತಿದ್ರೆ ಬಸವಣ್ಣ ನಮ್ರವಾಗಿ, ದಣಿ, ಇವು ಭಂಡಾರದ ಕೀಲಿಕೈ, ನನ್ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದಿರಿ, ಉಪಕಾರ ಮರೆಯೋದಿಲ್ಲ. ಆದ್ರ ಈಗ ಒಜ್ಜೆ ಅನ್ಸ್ಲಿಕ್ಕೆ ಅತ್ಯಾವ, ಇವನ್ನ ಒಳ್ಳಿ ತಗೋಬೇಕು ಅಂತ ಬಸವೇಶ್ವರರು ಹೇಳ್ತಾರೆ. ಯಾಕಪ್ಪ ಅಂದ್ರೆ ಈಗ ಬಸವಣ್ಣರಿಗೆ ಬೇಜಾರಾಗಿರ್ಬೋದು, ತಾವು ಈ ರೀತಿ ಕೆಲಸ ಮಾಡೋದ್ರಿಂದ ಬಿಜ್ಜಳನ್ಗೆ ನೋವಾಗ್ತಿದೆ, ಅಥವಾ ಸಮಾಜದಲ್ಲಿ ಜನರ ಕಷ್ಟವನ್ನ ನಾನು ಆಲ್ಸಕ್ ಸಾಧ್ಯ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನೋವಾಗ್ತಿದೆ ಏನು. ಅದರಿಂದ ಬಸವಣ್ಣವ್ರು ಹೇಳ್ತಿದ್ರೆ, ದಣಿ ಒಡೆಯನೆ, ನೀವು ಭಂಡಾರದ ಈ ಖಜಾನೆಯ, ಭಂಡಾರ ಅಂದ್ರೆ ಖಜಾನೆ, ಟ್ರೆಸರಿಯ ಕೀಲಿಕೈ ಅಂದ್ರೆ ಕೀ ಅಂತೀವಲ್ಲ ಅದು, ಬೀಗದ ಕೀಲಿಕೈ ಅಂತೀವಲ್ಲ ಅದು, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಪ್ಪಿಸಿದ್ದೀರಿ. ಈ ರಾಜ್ಯದ ಭಂಡಾರ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ, ಅದರಿಂದ ನೀವು ಅದನ್ನ ನಂಬಿಕೆಯನ್ನಿಟ್ಟು ನನಗೆ ಒಪ್ಪಿಸಿದ್ದೀರಿ. ನೀವು ಮಾಡಿದಂತ ಉಪಕಾರವನ್ನು ನಾನು ಮರೆಯೋದಿಲ್ಲ. ಆದ್ರೆ ಈಗ ಒಜ್ಜೆ, ಈ ಜವಾಬ್ದಾರಿ, ಒಜ್ಜೆ ಅಂದ್ರೆ ಜವಾಬ್ದಾರಿ, ಹೊಣೆಗಾರಿಕೆ ಅಂತೀವಲ್ಲ ಅದು, ಅನ್ಸಲಿಕ್ಕೆ ಅತ್ಯಾವ, ಇದು ಬಹಳ ಜವಾಬ್ದಾರಿಯುತವಾದ ಕೆಲಸ ಅಂತ ನನಗನ್ನಿಸ್ತಾ ಇದೆ. ಇವನ್ನ ಒಳ್ಳಿ ತಗೋಬೇಕು, ಪುನಃ ಮರಳಿ ತಗೋಬೇಕು. ನೀವು ಈ ಭಂಡಾರದ ಕೀಲಿಕೈಗಳನ್ನ ನೀವು ತಗೊಳ್ಳಿ ನನ್ನ ಕೈಯಿಂದ ಅಂತೇಳಿ ಬಸವಣ್ಣವ್ರು ಹೇಳ್ತಿದ್ದಾರೆ. ಬಿಜ್ಜಳ, ನಾ ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಬಸವಣ್ಣ, ಅರೆಮನೆಯೊಳಗೆ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ. ಬಸವಣ್ಣವ್ರು ಹೇಳ್ತಿದ್ದಾರೆ ಬಿಜ್ಜಳನಿಗೆ, ಈ ಭಂಡಾರದ ಕೀಲಿಕೈಯನ್ನ ನೀವು ತೆಗೆದುಕೊಳ್ಳದೆ ಹೋದರೆ ಅರಮನೆಯೊಳಗೆ ಶಿವಾಲಯ ಇದೆಯಲ್ಲ, ಶಿವನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಶಿವನ ಲಿಂಗಕ್ಕೆ ಈ ಕೀಲಿಕೈಗಳನ್ನೆಲ್ಲ ಅರ್ಪಿಸಿ ಹೋಗುತ್ತೇನೆ. ಆಗ ಮೌನ ಆವರಿಸ್ತದೆ. ಬಿಜ್ಜಳ, 4-5 ವರ್ಷ ಆದವು, ಹಬ್ಬಾರ ದಿನ ಬಿಟ್ರ ನೀ ಅರಮನೆ ಅಂತ್ಯಾಕ ಆದಿಲ್ಲ, ನೀ ಯಾಕಂತ ಕೇಳಿಲ್ಲ. ಮಹಾರಾಜರಿಗೆ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ, ಇಡೀ ರಾಜ್ಯ ಆಡಿಕೊಂಡಾಕತೈತಿ. ಹಿಂಗಿದ್ದು ನಾ ಈ ಭಂಡಾರದ ಕೀಲಿಕೈ ಒಳ್ಳಿ ಇಸ್ಕೊಳ್ಳಲಿಲ್ಲ. ನಮ್ಮ ಅರಸೊತ್ತಿಗೆಯನ್ನು ಹೊಂಗಿಸಿ ನೀ ವಚನ ಬರ್ದಿ, ನಿಮ್ಮ ಅನುಭವ ಗೋಷ್ಠಿಯೊಳಗ ಹಾಡಿದಿ, ನನಗೆ ಗೊತ್ತೈತಿ. ಬಿಜ್ಜಳ ಬಸವಣ್ಣನ್ಗೆ ಹೇಳ್ತಾ ಇದ್ದಾರೆ, 4-5 ವರ್ಷ ಆಗೋಯ್ತು, ಹಬ್ಬಗಳು ಹರಿದಿನಗಳನ್ನು ಬಿಟ್ರೆ ನೀನ್ ಅರಮನೆ ಅಂತೆ ಯಾಕ ಹಾದಿಲ್ಲ, ನೀನ್ ಅರಮನೆ ಹತ್ರನೇ ಅಂತೆ ಹಾದಿಲ್ಲ ಅಂತ ಬಂದಿಲ್ಲ. ನಾ ಯಾಕಂತಲೂ ಸಹ ಕೇಳಿಲ್ಲ, ನಾನು ಏಕೆ ಅಂತಲೂ ಸಹ ಕೇಳಿಲ್ಲ. ಬಿಜ್ಜಳ ಮಹಾರಾಜರಿಗೂ ಭಕ್ತಿ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಏನೋ ಮನಸ್ತಾಪಗಳು ಆಗೈತಿ ಅಂತ ಇಡೀ ಕಲ್ಯಾಣದಲ್ಲಿರುವ ಕಲಚೂರಿಗಳ ರಾಜ್ಯವೆಲ್ಲ ಆಡ್ಕೊಳ್ತಾ ಇದ್ದಾರೆ. ಹೀಗಿದ್ದು ನಾ ಈ ಭಂಡಾರದ ಕೀಲಿಕೈ, ಈ ರಾಜ್ಯದ ಬೊಕ್ಕಸದ ಕೀಲಿಕೈಯನ್ನ ಮರಳಿ ನಾನು ತೆಗೆದುಕೊಳ್ಳಲ್ಲ. ಈಗ ಬಸವಣ್ಣಗೆ ಬಿಜ್ಜಳನವರು ಮುಂದುವರೆದು ಹೇಳ್ತಾರೆ, ನಮ್ಮ ಅರಸೊತ್ತಿಗೆಯನ್ನು, ನಮ್ಮ ಕಲಚೂರಿ ಅರಸೊತ್ತಿಗೆಯನ್ನು ಹೀಯಾಳಿಸಿ ವಿರುದ್ಧವಾಗಿ ನೀನು ವಚನಗಳನ್ನ ಬರೆದಿದ್ದೀಯಲ್ವಾ,
ನಿಮ್ಮ ಅನುಭವಗೋಷ್ಠಿಯೊಳಗ ನಿಮ್ಮ ಕಲ್ಯಾಣದಲ್ಲಿರುವಂತಹ ಅನುಭವ ಮಂಟಪದ ಶಿವಶರಣರ ಅನುಭವಗೋಷ್ಠಿಯೊಳಗ ಆಡಿದ್ದೀಯ ಆ ವಚನಗಳನ್ನೆಲ್ಲ. ನನಗ್ ಗೊತ್ತಿದೆ ಬಸವಣ್ಣ ಬಸವಣ್ಣ ಅಂತ ಹೇಳಿ ಬಿಜ್ಜಳ ಮಹಾರಾಜರು ಹೇಳ್ತಾ ಇದ್ದಾರೆ ಬಸವಣ್ಣನಿಗೆ. ಬಸವಣ್ಣ, ನಾ ಮೊದ್ಲೇ ಹೇಳಿದ್ದೆ ದಣಿ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸೊತ್ತಲ್ಲ, ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ. ರಾಜನಿಗೆ ಅಲ್ಲಿ ಅಧಿಕಾರ ಆದ್ರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಬಸವಣ್ಣವ್ರು ಹೆಂಗ್ ಹೇಳ್ತಿದಾರೆ ನೋಡಿ. ನಾ ಮೊದ್ಲೇ ಹೇಳಿದ್ದೆ ಅಲ್ವಾ ದಣಿ ಒಡೆಯನೆ, ನಾ ಭಂಡಾರದಲ್ಲಿ, ಖಜಾನೆಯಲ್ಲಿ, ಬಕ್ಕಸದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಕಲಚೂರಿ ಕಲ್ಯಾಣದ ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತಿದೆಯಲ್ಲ, ಅಲ್ಲಿನ ವಜ್ರ ವೈಡೂರಿ ಆಸ್ತಿ ಪಾಸ್ತಿಗಳ ಸಂಪತ್ತು ರಾಜವಂಶದ ಸೊತ್ತಲ್ಲ. ರಾಜವಂಶದ ಸೊತ್ತು ಅಂದ್ರೆ ಆಸ್ತಿ ಪಾಸ್ತಿ ಎಲ್ಲ, ಅದು ಜನರ ಸೊತ್ತು, ಅದು ಎಲ್ಲ ಜನರ ಸೊತ್ತು, ಪ್ರಜೆಗಳ ಪಾಲಕ ಅಂತ. ನೀನು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ನೋಡಿ, ನಾಟಕದ ಒಂದು ಶೀರ್ಷಿಕೆ ಟೈಟಲ್ಲು ಸಹ ಇದೆ, ಅಧಿಕಾರ ಆದ್ರ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ನಿನಗೆ ಮಾತ್ರ ಅಧಿಕಾರ ಇದೆ, ಆದ್ರೆ ರಾಜನ ಮನೆಯವರಿಗೆ, ನಿಮ್ಮ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಬಿಜ್ಜಳ, ಅದೇನೇ ಇರ್ಲಿ, ನಾ ಕೇಳೋ ಪ್ರಶ್ನೆಗೆ ನೆಟ್ಗೆ ಉತ್ತರ ಹೇಳು. ಬ್ಯಾರೆ ಯಾವನಾರ ಅರಸ ಆಗಿದ್ರೆ ನನ್ನಷ್ಟು ಸಡ್ಲ ಬಿಡ್ತಿದ್ದಾನೇನೋ. ಬಿಜ್ಜಳ ಅರಸನಿಗೆ ಕೋಪ ಸ್ವಲ್ಪ ಬಂತು. ಅದೇನೇ ಇರ್ಲಿ, ನಾ ಕೇಳೋ ಪ್ರಶ್ನೆಗೆ ನೆಟ್ಟಾಗಿ ನೇರವಾಗಿ ಸರಿಯಾಗಿ, ನೆಟ್ಟಾಗಿ ಅಂದ್ರೆ ನೇರವಾಗಿ ಸರಿಯಾಗಿ ಉತ್ತರ ಹೇಳು. ಬೇರೆ ಅಂದ್ರೆ ಬೇರೆ ಯಾವನಾದರೂ ಅರಸ ರಾಜನಾಗಿದ್ದರೆ ನನ್ನಷ್ಟು ಸಡಲು ಅಂದ್ರೆ ನಿರ್ಬಂಧವಿಲ್ಲದೆ ಫ್ರೀ ಆಗಿ ಬಿಟ್ಟಿದ್ನಾ ನಿನಗೆ? ನಾನಾಗವತಿ ಬಿಟ್ಟಿದ್ದೀನಿ ಅಂತ ಹೇಳಿ ಬಿಜ್ಜಳ ಬಸವಣ್ಣನಿಗೆ ಹೇಳ್ತಾ ಇದ್ದಾರೆ. ಬಸವಣ್ಣ, ಇಲ್ಲ ದಣಿ, ಒಪ್ಕೋತೀನಿ, ಬಿಡ್ತಿದ್ದಿಲ್ಲ. ಇಲ್ಲ ದಣಿ, ಒಪ್ಕೋತೀನಿ, ನೀವು ಹೇಳೋ ಮಾತನ್ನ ಬಿಡ್ತಿದ್ದಿಲ್ಲ, ಸಡಿಲ್ಲ ಫ್ರೀಯಾಗಿ ಬಿಡ್ತಿರ್ಲಿಲ್ಲ. ಬಿಜ್ಜಳ ಹೇಳ್ತಾ ಇದ್ದಾನೆ, ಹಂಗಾರ ನಾ ಹೇಳಿದ್ ಕೇಳು. ಹುಡುಗಾಡ್ದಾಗ ಆದದ್ದಾಗಿ ಹೋತು, ಮರ್ತ್ ಬಿಡು. ಅದನ್ನ ನನ್ನ ಮಗ ಎಬಡ ಅರಿವುಗೇಡಿ. ಬಿಜ್ಜಳ ಹೇಳ್ತಾ ಇದ್ದಾರೆ, ಹಾಗಾದ್ರೆ ನಾ ಹೇಳಿದ್ದನ್ನ ನೀ ಕೇಳು. ಹುಡುಗಾಡ್ತಾಗ ನನ್ನ ಮಗ ನಾನು ಹುಡುಗಾಟ ಜವಾಬ್ದಾರಿಕೆ ಇಲ್ಲದ ಮನುಷ್ಯನಾಗಿ ವರ್ತಿಸಿದ್ರೆ ಅದು ಆದದ್ದು ಆಗಿ ಹೋಯ್ತು, ಮರ್ತ್ ಬಿಡು ಅದನ್ನ, ಆ ವಿಷಯವನ್ನ ಮರ್ತ್ ಬಿಡು. ಅದನ್ನ ನನ್ನ ಮಗ ಎಬಡ, ತಿಳಿಗೇಡಿ, ದಡ್ಡ ಅಂತ ಅರ್ಥ. ಎಬಡ ಅಂದ್ರೆ ಅರಿವುಗೇಡಿ ಅಂದ್ರೆ ತಿಳಿವಳಿಕೆ ಇಲ್ಲದಂತವನು ಅಂತ ಹೇಳಿ ಬಿಜ್ಜಳ ಬಸವಣ್ಣನಿಗೆ ಹೇಳ್ತಿದ್ದಾರೆ. ಮಾಂಚಣ ಕ್ರಮಿತ ಈಗ ಮಧ್ಯ ಪ್ರವೇಶ ಆಗ್ತಾನೆ. ಚೇಚೆ ಮಹಾಪ್ರಭು, ಏನೇ ಮಾತು? ಚೇಚೆ ಮಹಾಪ್ರಭು, ಏನು ಇಂಥ ಮಾತಾಡ್ತೀರ? ಬಿಜ್ಜಳ ಹೇಳ್ತಾ ಇದ್ದಾರೆ, ನಿನಗನಿಸಿದರ ಹೇಳು, ಈಗಿಂದೀಗ ಅವನನ್ನ ಕಟ್ಟಿ ತಂದು ನಿನ್ನ ಕಾಲಾಗ್ ಚೆಲ್ತೀನಿ. ನಿನಗೆ ನನ್ನ ಮಗನ ಬಗ್ಗೆ ಏನಾದ್ರೂ ಕೆಟ್ಟ ಅಭಿಪ್ರಾಯ ಇದ್ರೆ, ನಿನಗೇನಾದ್ರು ಅನ್ಸಿದ್ರೆ ಹೇಳು. ಈಗಿಂದ ಈಗಲೇ ಅವನನ್ನ ಕಟ್ಟಿ ತಂದು ನಿನ್ನ ಕಾಲ ಮುಂದೆ ನಾನು ನಿಲ್ಲಿಸ್ತೀನಿ, ಚೆಲ್ತೀನಿ ಅಂದ್ರೆ ನಿಲ್ಲಿಸ್ತೀನಿ. ಬಸವಣ್ಣ, ನಾ ರಾಜ್ಕುಮಾರ್ನ ಮಾತ್ರ ಯಾಕೆ ದೂರ್ಲಿ? ಅನುಭವಗೋಷ್ಠಿ ಇನ್ನು ಕರೀಲಿಕ್ಕೆ ಹತ್ತಿದ, ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ಬಸವಣ್ಣವ್ರು ಬಿಜ್ಜಳನಿಗೆ ಹೇಳ್ತಾ ಇದ್ದಾರೆ, ನಾ ರಾಜ್ಕುಮಾರ್ನ ಮಾತ್ರ ಯಾಕೆ ದೂರ್ಲಿ, ಯಾಕೆ ದೂಷಣೆ ದೂರ್ಲಿ? ನನಗೆ ಈ ರಾಜ್ಯದ ಆಸೆ ಇಲ್ಲ, ಭಂಡಾರದ ಒಂದು ಜವಾಬ್ದಾರಿ ಆಸೆ ಇಲ್ಲ. ಅನುಭವಗೋಷ್ಠಿನೂ ಕರೀಲಿಕ್ಕೆ ಹತ್ತಿದೆ. ನಾನು ಅನುಭವಗೋಷ್ಠಿ ಅಂದ್ರೆ ಇಲ್ಲಿ ಶಿವಶರಣರ ಗೋಷ್ಠಿ, ಅನುಭವ ಮಂಟಪದಲ್ಲಿ ಕಲ್ಯಾಣದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವಂತಹ ಒಂದು ಚರ್ಚೆಯ ಗೋಷ್ಠಿಯನ್ನ ಕರೀಲಿಕ್ಕೆ ಹತ್ತಿದೆ. ನಾನು ಕರೀಲಿಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅದಕ್ಕೆ, ಆ ಕೆಲಸಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ಅಂತೇಳಿ ಬಿಜ್ಜಳನಿಗೆ ಬಸವೇಶ್ವರು ಹೇಳ್ತಾ ಇದ್ದಾರೆ. ಬಿಜ್ಜಳ ನಿಂತು, ನನಗೆ ಸೇರೋದಿಲ್ಲ ಅಂದ್ರೆ ಇದು ರಾಜ್ಕುಮಾರ. ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ ರಾಣಿ ರಂಭಾವತಿಗೂ ತೃಪ್ತಿಯಾದೀತು, ನನಗೂ ನೆಮ್ಮದಿಯಾದೀತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು. ಬಿಜ್ಜಳ ನಿಂತ್ಕೋತಾನೆ. ನನಗ ಸೇರೋದಿಲ್ಲ ಅಂದ್ರ ಇದು, ನೀನು ಈ ಮಾತು ಹೇಳ್ತಿದೆಯಲ್ಲ, ಈ ಮಾತು ಇಂಥ ವಿಷಯ ಅನುಭವಗೋಷ್ಠಿನ ಕರ್ಲಿಕ್ಕೆ ಇದೀನಿ ಅಂತ ಹೇಳ್ತಾ ಇದೆಯಲ್ಲ, ಅದ್ರ ಕರ್ಪಿಸ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದು ನನಗಿದು ಸೇರೋದಿಲ್ಲ ಈ ಮಾತು. ರಾಜ್ಕುಮಾರ, ಜನರು ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ, ಜನರೆಲ್ಲರೂ ಸಹ ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರೆ ನನ್ನ ರಾಣಿ ರಂಭಾವತಿಗೂ ತೃಪ್ತಿ ಸಂತೋಷವಾದೀತು, ನನಗೂ ನೆಮ್ಮದಿಯಾದೀತು, ನನಗೂ ಸಹ ನೆಮ್ಮದಿ ಆಗ್ತದೆ. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು, ಇದು ಇಡೀ ರಾಜನ
ಸಭೆಯ ಆಸ್ಥಾನಕ್ಕೆಲ್ಲ ಗೊತ್ತಿರುವಂತ ಮಾತು ಅಲ್ವೇ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಬಿಜ್ಜಳ. ಬಸವಣ್ಣ ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ. ಮಹಾರಾಜರು ಯಾವಾಗ ನೀವು ರಾಜ್ಕುಮಾರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಿದ್ರಿ ಬಿಜ್ಜಳ. ಕಟ್ಟಲ್ಲೋ ಮಹಾರಾಯ, ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳ್ಕಿ ತಲೆದಂಡ ಹುಡುಗರು ಕೇಳ್ಯಾರ, ನಾಳೆ ಹರ್ಕೊಂಡು ಬಿದ್ದಾರೋ ನನ್ನ ಮಗ. ಆದ್ರ ರಾಜಧಾನಿಯಾಗ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಬಿಜ್ಜಳ ಹೇಳ್ತಿದ್ರೆ, ನಾನು ಯುವರಾಜ ಪಟ್ಟವನ್ನ ಕಟ್ಟಿಲ್ಲ ಮಹಾರಾಯ, ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳಿದವರು ಅಂದ್ರೆ ರಾಜನ ಒಂದು ಸಂಬಂಧಿಕರು, ರಾಜನ ಇತರೆ ಮಕ್ಕಳು ಅಂತಲೂ ಅರ್ಥ. ತಲೆದಂಡ ಮಾಡ್ಬಿಡ್ತಾರೆ. ತಲೆದಂಡ ಅಂದ್ರೆ ತಪ್ಪಿಗೆ ಶಿಕ್ಷೆಯನ್ನ ತಲೆಯನ್ನು ದಂಡವಾಗಿ ಒಪ್ಸೋದು. ಇಲ್ಲಿ ತಲೆದಂಡ ಅಂದ್ರೆ ತನ್ನ ರಾಜ ಪದವಿಯನ್ನು ಕಿತ್ತಾಕ್ತಾರೆ ಅನ್ನೋ ಅರ್ಥ. ಇನ್ನೊಂದು ಅರ್ಥ ನಾನು ಹೇಳಿದ್ದು ಮೊದಲು ಅದು ಆಗ್ತದೆ. ಹುಡುಗರು ಕೇಳ್ತಾರ? ಹೇಳೋದಿಲ್ಲ. ನಾಳೆ ಹರ್ಕೊಂಡು ನನ್ನ ಮೇಲೆ ತಿರುಗಿ ಬಿದ್ದಾರು, ನನ್ನ ಮ್ಯಾಗ ತಿರುಗಿ ಬಿದ್ದಾರು. ಆದ್ರ ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಅಲ್ವೆಲ್ಲ ರಾಜರ ವಂಶಗಳಲ್ಲಿ ಅಂತ ಹೇಳಿ ಬಿಜ್ಜಳ ಬಸವಣ್ಣನಿಗೆ ಹೇಳ್ತಿದ್ದಾರೆ. ಬಸವಣ್ಣ, ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ, ನಾನಿನ್ನೂ ಕಲ್ತಿಲ್ಲ. ಆದ್ರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ. ಇದು ಹೊಸ ಪದ್ಧತಿ ಆದೀತು ಮಹಾಸ್ವಾಮಿ, ಬಿಜ್ಜಳ ಮಹಾಸ್ವಾಮಿ, ನಾನಿನ್ನೂ ಕಲ್ತಿಲ್ಲ. ಆದ್ರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಅಂದ್ರೆ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅಂತೀವಲ್ಲ, ಅದು ಇರುತ್ತವೆ. ಬಿಜ್ಜಳ ಹೇಳ್ತಿದ್ರೆ, ಮತ್ತ ಶುರು ಮಾಡ್ತಿ ಏನೀಗ? ಇದೇ ಮಾತನ್ನ ಶುರು ಮಾಡ್ತಾ ಇದೆಯಲ್ಲ ಏನೀಗ ಅಂತ ಸ್ವಲ್ಪ ರೇಗ್ತಾ ಇದ್ದಾರೆ. ಬಸವಣ್ಣ, ಇಲ್ಲ, 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚಾ ಮಾಡೀವಿ. ಆ ಪಲ್ಲ ಮತ್ತ ಆಡೋದಿಲ್ಲ. ಆದ್ರ ರಾಜ್ಯಭಾರ ಒಂದು ಕಾಯಕ, ಅದು ಊಟ ಬರ್ತಕ್ಕಂಥ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು, ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಕೋಬೇಕು. ಇಲ್ಲಿ ಹೇಳ್ತಿದ್ರೆ ಬಸವಣ್ಣ, ಇಲ್ಲ, 15 ವರ್ಷದ ಹಿಂದೆ ನಾವು ಸಾಕಷ್ಟು ಚರ್ಚೆ ಮಾಡಿದೀವಲ್ವಾ ಮಹಾಸ್ವಾಮಿ. ಆ ಪಲ್ಲ ಮತ್ತು ಆ ವಿಷಯ ಮತ್ತೆ ನಾನು ಆಡೋದಿಲ್ಲ. ಆದ್ರೆ ರಾಜ್ಯಭಾರ ಒಂದು ಕಾಯಕ, ರಾಜ್ಯಭಾರ ಮಾಡೋದು ಒಂದು ಕಾಯಕ, ಕೆಲಸ, ಕರ್ಮ, ವರ್ಕು. ಅದು ಬರತಕ್ಕಂಥ ಹಕ್ಕಲ್ಲ, ಅದು ಹುಟ್ಟಿನಿಂದ ಬರುವಂತಹ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನ ಮಾಡೋ ಅಧಿಕಾರವನ್ನ, ರಾಜ್ಯಭಾರವನ್ನ ರಾಜನಾಗಿ ಮಾಡುವಂತ ಅಧಿಕಾರ ಗಳಿಸ್ಕೋಬೇಕು. ಆಗಿನ ಕಾಲದಲ್ಲಿ ಕತ್ತಿ ವರಸೆ, ಆಮೇಲೆ ಕುದುರೆ ಮೇಲೆ ಹೋಗಿ ಯುದ್ಧ ಮಾಡೋದು, ಆನೆ ಮೇಲೆ ಯುದ್ಧ ಮಾಡೋದು, ಅನೇಕ ರಾಜನೀತಿ ನಿಪುಣತೆಯನ್ನ ರಾಜನ ಪಡ್ಕೋಬೇಕಾಗಿತ್ತು. ಅಂತ ಅಧಿಕಾರ ಗಳಿಸ್ಕೋಬೇಕು. ಆಮೇಲೆ ಅದನ್ನ ರಾಜ್ಯಭಾರವನ್ನ ಶ್ರದ್ಧೆಯಿಂದ ಮಾಡಬೇಕು. ಬಿಜ್ಜಳ ಬಸವಣ್ಣನ ಸಮಾಧಾನ ಮಾಡಲಿಕ್ಕೆಂಬಂತೆ ನಗುತ್ತಾ, ಬಸವಣ್ಣನ ಸಮಾಧಾನ ಮಾಡುವುದಕ್ಕೆ ನಗುತ್ತಾ ಬಿಜ್ಜಳ, ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲ ಮಂಚಣ್ಣ ಕ್ರಮಿತ. 15-16 ವರ್ಷದ ಕೆಳಗಿನ ಮಾತು. ನಾನು ಆಗ ಚಾಲುಕ್ಯರ ಸಾಮಂತನಾಗಿರೋದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅರಗೊಡ್ಡಿ ಚಕ್ರವರ್ತಿ ಕೈ ಕೆಳಗೆ ದುಡಿತಿದ್ನಿ. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ. ಇನ್ನು 20 ತುಂಬಿರ ಹಾಕಿಲ್ಲ. ಆದ್ರೆ ಏನ್ ಮಾತು, ಏನ್ ಚಟುವಟಿಕೆ ಆಗ್ಲೇ ಅಂತಿದ್ದ. ರಾಜ್ಯಭಾರ ಅಂದ್ರೆ ಕಾಯಕ, ಅದಕ್ಕ ವಂಶ ಇದ್ರ ಸಾಲದು, ಯೋಗ್ಯತಾ ಬೇಕು ಅಂತ ಬಸವಣ್ಣ ಕರೇನ ನೀ ಅಂದು ಆ ಮಾತು ಆಡದೆ ಹೋಗಿದ್ರ ನಾ ಚಾಲುಕ್ಯರ ಕೈಯಾಗಿನಿಂದ ಈ ಪಟ್ಟ ಕಸುಗೊಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ. ಅಯ್ಯೋ, ನನ್ಗದೆಲ್ಲ ಗೊತ್ತಿಲ್ಲ. ಅಯ್ಯೋ, ಬಿಚ್ಚಳಿ ಹೇಳ್ತಿದ್ರೆ, ಅಯ್ಯೋ, ನನಗೆಲ್ಲ ಅದು ಗೊತ್ತಿಲ್ಲ ಮಂಚಣ್ಣ ಕ್ರಮಿತ. 15-16 ವರ್ಷದ ಕೆಳಗಿನ ಮಾತನ್ನ ನಾನು ಹೇಳ್ತಿದ್ದೀನಿ ಕೇಳು. ನಾನು ಆಗ ಚಾಲುಕ್ಯರ ಸಾಮಂತ ಅಂದ್ರೆ ಒಂದು ರಾಜ್ಯ ಮನೆತನ ಅಧಿಕಾರ ಮಾಡ್ತಿರುತ್ತೆ. ಅದರ ಕೈ ಕೆಳಗೆ ಅನೇಕ ಅಧೀನ ರಾಜರಿರ್ತಾರೆ. ಅವ್ರನ್ನ ಸಾಮಂತ ರಾಜರು ಅಂತ ಕರೀತಾರೆ. ಅಂದ್ರೆ ಆ ರಾಜ ಹೇಳ್ದಂತೆ ಕೇಳಬೇಕು. ಆ ರಾಜನಿಗೆ ವರ್ಷದಲ್ಲಿ ಕಪ್ಪ ಕಾಣಿಕೆಗಳನ್ನ ಕೊಟ್ಟು ವಿಧೇಯನಾಗಿರ್ಬೇಕು ಅಂತವ್ರನ್ನ ಸಾಮಂತರು ಅಂತ ಕರೀತಿದ್ರು. ಚಾಲುಕ್ಯರ ಸಾಮಂತನಾಗಿರೋದೇ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಸಾಮಂತನಾಗಿರೋದೇ ಮಾನವ ಜನ್ಮದ ಪರಮೋಚ್ಚ ತತ್ವ, ಸುಪ್ರೀಂ ಪಾಲಿಸಿ ಅಂತೀವಲ್ಲ ಅದು ಅಂತ ನಂಬಿ ಆ ಅರಗೊಡ್ಡಿ ಚಕ್ರವರ್ತಿಯ ನಾನು ಧರ್ಮವಾಗಿ ಆ ಚಕ್ರವರ್ತಿಯ ಕೈ ಕೆಳಗೆ ದುಡಿತಿದ್ನಿ ಅಂತ ಹೇಳಿ ಬಿಜ್ಜಳ ಮಂಚಣ್ಣ ಕ್ರಮಿತ ನಿಮ್ಗೆ ಹೇಳ್ತಾ ಇದ್ದೀನಿ. ಆಗ ಬಸವಣ್ಣ ಮಂಗಳವಾಡಕ್ಕೆ ಬಂದ. ಬಸವಣ್ಣನನ್ನು ಮಂಗಳವಾಡಕ್ಕೆ ಬರ್ತಾನೆ. ಇನ್ನು ಬಸವಣ್ಣನಿಗೆ 20 ತುಂಬಿರಕ್ಕಾಗಿಲ್ಲ, ಅಂದ್ರೆ 20 ವರ್ಷವಾಗಿರ್ಲಿಲ್ಲ. ಆದ್ರೆ ಏನ್ ಮಾತು, ಆಗ್ಲೇ ಅಷ್ಟು ಚಟುವಟಿಕೆಯಿಂದ ಕೂಡಿದ್ರು ಬಸವಣ್ಣವರು, ಅಷ್ಟು ಬುದ್ಧಿವಂತರು ಅಂತ ಆಕ್ಟಿವಿಟಿ ಮನುಷ್ಯ. ಆದ್ರೆ ಏನ್ ಮಾತು,
ಏನ್ ಚಟುವಟಿಕೆ? ಆಗ್ಲೇ ಹೇಳ್ತಿದ್ದ ರಾಜ್ಯಭಾರ ಅಂದ್ರ ಕಾಯಕ, ರಾಜ್ಯಭಾರ ಅಂದ್ರೆ ಕಾಯಕ ಕೆಲಸ. ಅದಕ್ಕೆ ವಂಶ ಇದ್ದರೆ ಸಾಲದು, ಅದಕ್ಕೆ ವಂಶ, ರಾಜನ ವಂಶ ಇದ್ರೆ ಸಾಲದು, ಯೋಗ್ಯತಾ, ಅವನಿಗೆ ಕೆಪಾಸಿಟಿ ಅಂತೀವಲ್ಲ ಇದು, ಆ ಕೆಪಾಸಿಟಿ ಯೋಗ್ಯತೆ ಇರಬೇಕು, ಯೋಗ್ಯತೆ ಇರಬೇಕು ಅಂತ ಬಸವಣ್ಣ ಹೇಳ್ತಾ ಇದ್ದ. ಕರೇನ ನಿಜವಾಗಿಯೂ ನೀ ಅಂದ ಆ ಮಾತು ಆಡದೆ ಹೋಗಿದ್ರೆ ಬಿಜ್ಜಳ ಬಸವಣ್ಣನಿಗೆ ಹೇಳ್ತಾ ಇದ್ದಾರೆ, ಬಸವಣ್ಣನಿಗೆ ಕರೇನ ನೀ ಅಂದ ಮಾತು ನಿಜಾನೇ, ನೀನು ಆಗ ಹೇಳಿದ ಅಂತ ಮಾತು 15-16 ವರ್ಷದ ಹಿಂದೆ ಹೇಳಿದ್ದಿಲ್ಲ ಆ ಮಾತು ಬಸವಣ್ಣ, ಅದು ನಿಜಾನೇ ಕರೇನೆ. ಮಾತಾಡದೆ ಹೋಗಿದ್ರೆ ಯಾವ ಮಾತು ಅಂದ್ರೆ ರಾಜ್ಯಭಾರ ಅಂದ್ರೆ ಕಾಯಕ, ಅದಕ್ಕೆ ವಂಶ ಇದ್ರೆ ಸಾಲದು, ಯೋಗ್ಯತೆ ಇರಬೇಕು ಅನ್ನೋ ಮಾತನಾಡದೆ ಹೋಗಿದ್ದರೆ ನಾನು ಕಲ್ಯಾಣಿ ಚಾಲುಕ್ಯರ ಕೈಯ ಕೆಳಗಿನಿಂದ ಆ ಪಟ್ಟವನ್ನ, ರಾಜನ ಪಟ್ಟವನ್ನ ಕಸ್ಕೊಳಕ್ ಆಗ್ತಾ ಇರಲಿಲ್ಲ, ಕಿತ್ತುಕೊಳ್ಳುವುದಕ್ಕೆ ಆಗ್ತಿರ್ಲಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ, ನಾನು ಕಲ್ಯಾಣದ ಚಕ್ರವರ್ತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬಿಜ್ಜಳ ಹೇಳ್ತಾ ಇದ್ದಾರೆ. ಪದಗಳ ಅರ್ಥ: ಅನುಭವ, ಅತೀಂದ್ರಿಯವಾದ ಅನುಭವ, ಅರಕಳಿ, ಕೊರತೆ, ಅರಸೊತ್ತಿಗೆ ರಾಜಪ್ರಭುತ್ವ, ಅರಿವುಗೇಡಿ, ತಿಳಿಗೇಡಿ, ಊಳಿಗದವರು, ಸೇವಕರು, ಎಬಡ, ದಡ್ಡ, ಒಜ್ಜೆ, ಜವಾಬ್ದಾರಿ, ಹೊಣೆಗಾರಿಕೆ, ಓಲಗ, ಆಸ್ಥಾನ, ರಾಜಸಭೆ, ಕನಲು, ಕೆರಳು, ಕೊಟ್ಟಣ, ಆಶ್ರಯ, ರಕ್ಷಣೆ, ದಿಗಂತ, ದಿಕ್ಕಿನ ಕೊನೆ, ಕ್ಷಿತಿಜ, ನಶ್ವರ, ನಾಶವಾಗತಕ್ಕದ್ದು, ಅಶಾಶ್ವತ, ಪರಾಕು, ಹೊಗಳಿಕೆ, ಪ್ರಚೋದನೆ, ಪ್ರೇರಣೆ, ಉದ್ದೀಪನೆ, ಬಿಟ್ಟಿ, ಅರಮನೆಗೆ ಮಾಡುವ ಉಚಿತ ಚಾಕರಿ ಅಂದ್ರೆ ಕೆಲಸ, ಭಂಡಾರ, ರಾಜನ ಬೊಕ್ಕಸ, ಟ್ರೆಜರಿ, ಮಹಾಮನಿ, ಶರಣರು ಚರ್ಚಿಗೆ ಸೇರುತ್ತಿದ್ದ ಸ್ಥಳ, ವರ್ಧಿಸು, ಹೆಚ್ಚಾಗು, ವೀರಗಲ್ಲು, ಯುದ್ಧದಲ್ಲಿ ಮಡಿದ ವೀರರ ಸಲುವಾಗಿ ನಿಲ್ಲಿಸುತ್ತಿದ್ದ ಸ್ಮಾರಕ, ವೃಷಭ, ಬಸವ, ಎತ್ತು, ಸಂಭಾಳಿಸು, ಸುಧಾರಿಸು, ನಿರ್ವಹಿಸು, ಒಳ್ಳಿ, ಮರಳಿ, ವಾಪಸ್ಸು. ಪ್ರೀತಿಯ ಸಹೃದಯರೇ, ಮಕ್ಕಳೇ, ಈ ಅಧಿಕಾರ ನಾಟಕ ಅರ್ಥವಾಯಿತು ಅಂತ ಭಾವಿಸ್ಕೊತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.